ನಮಸ್ಕಾರ, ನನ್ನ ಹೆಸರು ನಂದಿನಿ ಗೋಡ್ಕೆ. ನಾನು ಹುಬ್ಳಿಯಲ್ಲೇ ಇರ್ತೀನಿ. ನಾವು ಪ್ರತಿ ಸತಿ ಮಠಕ್ಕೆ ಬರ್ತೀವಿ. ವಾರ ವಾರ ಬರ್ತೀವಿ. ಏನೋ ಈ ಥರ ಇವೆಂಟ್ಸ್ ಇದ್ದರೆ ಬರ್ತೀವಿ. ಪ್ರತಿ ಸತಿ ಬರ್ತೀವಿ ನಾವು. ಪ್ರತಿ ವರ್ಷ ನಮ್ಮ ಮನೆ ಮುಂದಿಂದ ಪಲ್ಕಿ ಬಂದು ಹೋಗುತ್ತೆ. ನಾವು ಅದಕ್ಕೆ ಪೂಜೆ ಮಾಡಿ ಅರ್ಪಣೆ ಮಾಡಿ ಇಲ್ಲಿ ಬರ್ತೀವಿ. ಎಲ್ಲರೂ ಬರ್ತೀವಿ. ಪ್ರತಿ ಸತಿ ಮೊದಲು ನಮ್ಮ ಸಿದ್ಧಾರೂಢ ಮೊದ್ಲಿನ ಕಾಲದಾಗ ಸಿದ್ಧಾರೂಢ ಅಜ್ಜ ನಮ್ಮ ಮನೆಗೆ ಬಂದು ಹೋಗಿದ್ರು. ಅವರು ನಮ್ಮ ಅಜ್ಜಾರಿಗ ಒಂದು ಕಾಯಿನ್ ಕೊಟ್ಟಿದ್ರು. ಅವರು ಅದೇ ಕಾಯಿನಿಂದ ಇವತ್ತು ಕೋಟಿ ಆಗಿದೆ ನಮಗೆ. ಅದೇ ಒಂದು ಭರವಸೆ, ನಂಬಿಕೆ. ಮತ್ತು ಅದರಿಂದ ಸಿದ್ಧಾರೂಢ ಆಶೀರ್ವಾದದಿಂದ ನಮ್ಮ ಪಪ್ಪ ಚೇರ್ಮನ್ ಆಗ್ಯಾರ ಈಗ. ಅದೊಂದು ನಂದಿನಿ. ನಾನು ಬಿಜಾಪುರದಿಂದ ಬಂದೀನಿ ರೀ. ನಾನು ಸಿದ್ಧಾರೂಢರ ಮಠಕ್ಕೆ ಬರಕತ್ತೆ ಏನಿಲ್ಲ ಅಂದರೂ ನಾನು 30 ವರ್ಷ ಆಯಿತು. ಸಿದ್ಧಾರೂಢರದು ಪವಾಡ ಹೇಳ್ಬೇಕಂದ್ರೆ ನಾವು ದಿನನಿತ್ಯ ನಾವು ಪೂಜೆ ಮಾಡಬೇಕಾದ್ರೆ ಅವರು ನಮಗೆ ಎದ್ದ ತಕ್ಷಣ ಅವರು ನಮಗೆ ದರ್ಶನ ಕೊಡ್ತಾರೆ. ಏನಂತ ಹೇಳಿದ್ರೆ ಇವತ್ತಿನ ದಿನ ನಿಮ್ದೆಲ್ಲ ಹೆಂಗಿರ್ತದೆ ಅಂತೇಳಿ ಅದು ಅನುಭವ ನನಗೆ. ನಾನು ಬೀದರ್ ಸಿದ್ಧಾರೂಢರ ಜಾಬ್ ಶೆಟ್ಟಿ ಕಾಲೇಜ್ನಲ್ಲಿ ನಾನು ಮೆಡಿಕಲ್ ಆಯುರ್ವೇದಿಕ್ ಸೈನ್ಸ್ ಮುಗಿಸಿದ್ದೀನಿ. ನಾನು ಇಲ್ಲಿ ಹುಬ್ಬಳ್ಳಿಗೆ ಬರಬೇಕಾದ್ರೆ ನಂದು ಅವಾಗ ವಯಸ್ಸು ಒಂದು ಏನಿಲ್ಲ ಅಂದರೂ ಒಂದು 12-13 ವರ್ಷ ಇರ್ಬೋದು. ಈಗ ನನಗೇನಿಲ್ಲ ಅಂದರೂ 48 ವರ್ಷ. ಸಿದ್ಧಾರೂಢರು ಅದು ಏನಾರ ಸಿದ್ಧಾರೂಢರ ಉದ್ಧಾರ ಆದೆವು ನಿನ್ನಿಂದ. ಅದು ನಮ್ಮ ಮನೆಯೊಳಗೆ ಎಲ್ಲರಿಗೂ ಅದು ಅನುಭವ. ನಮ್ಮ ತಂದೆ ತಾಯಿಯವರಿಂದ ಇದು ಬಂದಿದ್ದು ನಮ್ಗೆ ಸಿದ್ಧಾರೂಢರ ಆರೂಢ ಪರಂಪರೆ. ಸೊ ನಾವು ಇದು ಸಿದ್ಧಾರೂಢರಿಗೆ ನಾವು ಏನಂದ್ರೆ ನಾವು ತಿಂಗಳೂ ಬರ್ತೀವಿ. ಆಮೇಲೆ ಇದು ಏನು ತಪ್ಪುತ್ತೇರೋದಲ್ಲ. ನಾವು ಇದು ಪುಣ್ಯ ನಾಳೆಗೆ ನಮ್ದು ಸೋಮವಾರ 3ನೇದು ನಿತ್ಯ ನಿರಂತರ ಅಭಿಷೇಕ ಇರುತ್ತೆ. ಸೊ ನಾಳೆಗೆ ನಮ್ದು ಇಲ್ಲಿ ಪ್ರಸಾದ ಸೇವೆ ಕೂಡ ಇದೆ. ಇವತ್ತು ನಾನು ನಮ್ಮ ತಂದೆ ತಾಯಿ ಮತ್ತು ನಮ್ಮ ಅಕ್ಕ, ನನ್ನ ಮಗಳು ಮತ್ತು ನನ್ನ ಕುಟುಂಬದ ಸದಸ್ಯರ ಜೊತೆ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ತೆಪ್ಪದ ತೇರು ಮತ್ತು ಸಿದ್ಧಾರೂಢರು ಇದೆಲ್ಲ ನೋಡಿ ನಮಗೆ ಕೈಲಾಸ ಮಂಟಪದಾಗ ಕೈಲಾಸದಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ, ಆದರೆ ಇಲ್ಲಿ ಬಂದು ನಮಗೆಲ್ಲ ಅನುಭವ ಆಯಿತು ಸರ್. ಥ್ಯಾಂಕ್ ಯು. ನಾನು ಡಾಕ್ಟರ್ ಸಾವಿತ್ರಿ ಬಾಗೇವಾಡಿ ಅಂತ ಫ್ರಮ್ ಬಿಜಾಪುರ್. ಥ್ಯಾಂಕ್ ಯು ಸರ್. ನಾವು ಹುಲ್ಕೋಟೆಯಿಂದ ಬಂದೇವಿ. ನಾವು ನಮ್ಮ ಅಜ್ಜನ ಕಾಲದಿಂದ ಅಜ್ಜಾರು ನೋಡ್ಯಾರ. ಅವರೆಲ್ಲ ಇಲ್ಲಿ ಬಂದು ಸೇವಾ ಮಾಡ್ಯಾರ. ಅವರು ನಮ್ಮ ಅಜ್ಜಾರು ಗಿರಪ್ಪಗೌಡ ಓದುಗೌಡ್ರು ಅಂತೇಳಿ ಅವರು ಇಲ್ಲಿ ಬಂದು ಕೈಲಾಸ ಮಂಟಪ ಕಟ್ಟಬೇಕಾದ್ರೆ ಮಾಡಬೇಕಾದ್ರೆ ಎಲ್ಲ ಅವರು ಪ್ರತಿನಿತ್ಯ ಅವ್ರ ಕೈಯಾಗ ಕೆಲಸ ಮಾಡೋ ಮುಂದೆ ಅವ್ರ ಸಾಮಾನ ಕೊಡೋದು, ಅವ್ರ ಅಜ್ಜಾರು ಕೂಡ ಅಡ್ಡಾಡೋದು. ನಮ್ಮ ಅಜ್ಜಾವ್ರನ್ನ ಸಿದ್ಧಾರೂಢರ ಎತ್ಕೊಂಡು ಅಡ್ಡಾಡ್ಯಾರ. ನಮ್ಮ ಅಜ್ಜಿ ನಮ್ಮನ್ನ ಇಲ್ಲೆಲ್ಲ ಕರ್ಕೊಂಬರ್ತಿದ್ರು. ಗುರುನಾಥ ಅವರು ಕೂಡ ನಮ್ಮ ಕೂಡ ಜಳಕ ಮಾಡಿಸಿ ಅವ್ರು ಕೂಡ ಊಟ ಮಾಡಿಸಿ ನಮ್ಮನ್ನೆಲ್ಲ ಎತ್ಕೊಂಡು ಸಣ್ಣವರಿದ್ದಾಗಿಂದ ಇದನ್ನು ಮಾಡ್ಯಾರ. ನಾವು ಹುಟ್ಟಿದಾಗಿಂದನೇ ಈಗ 70 ವರ್ಷ ಆದರೂ ನಾವು ಬರ್ತಾಯಿದ್ದೀವಿ. 100 ವರ್ಷದಿಂದ ಅಜ್ಜಾರು ಹುಟ್ಟಿದಾಗಿಂದ ಇಲ್ಲೇ ಇದ್ದಾರೆ. ನಾವು ಓದುಗೌಡ್ರ ಮಂತಂದ ಅವ್ರು ಹುಲ್ಕೋಟೆಯವರು. ಅದಕ್ಕೆ ನಮ್ಮ ಹಿಂದಿಂದ ಅಜ್ಜಾರು ಭಾಳ ನಮ್ಮದು ಇದನ್ನು ಫ್ಯಾಮ್ಲಿ ನೋಡ್ಯಾರ. ಅವ್ರು ಹೇಳ್ತಿದ್ರು ನಮ್ಮ ಅಜ್ಜಾರಿಗೆ, ನೀ ನನ್ನ ಸೇವೆ ಮಾಡಪ್ಪ, ನಾನು ನಿನ್ನ ಸಂಸಾರ ಎಲ್ಲ ನೋಡ್ತೀನಿ ಅಂತೇಳಿ ಹಾಗೆ ಮಾಡ್ಕೊತ ಬಂದಾರೆ ಎಲ್ಲರೂ. ಆಮೇಲೆ ನಾವು ಯಾರೂ ಇಲ್ಲಿ ಸೇವೆ ಮಾಡೋದು ಬಿಟ್ಟಿಲ್ಲ. ವರ್ಷ ಎಲ್ಲ ಜಾತ್ರೆ ಅಮಾವಾಸ್ಯೆ ಯಾವುದು ತಪ್ಪಿಸಲ್ದವನ್ನ ಬರ್ತೀವಿ. ಆಮೇಲೆ ಯಾವ ಜಾತ್ರೆನೂ ಬಿಟ್ಟಿಲ್ಲ. ಆಶಾ.